ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತೇನಪ್ಪ ಅಂದರೆ ನಮ್ಮದು ಗೇರ್ಸ್ ಎಲ್ಲ ಪೂರಾ ಕೊಚ್ಚೆ ಆಗೋಗಿ ಲಾಸ್ಟ್ ರೈಡ್ ನೀವೇ ನೋಡಿರ್ತೀರ ಯೂಟ್ಯೂಬಲ್ಲಿ ನೋಡ್ಬೋದು. ಚೂರು ಹಂಗೆ ಹಿಂದೆ ಹೋಗು. ಅಕಸ್ಮಾತ್ ಅದ್ರದ್ದು ರೈಡಿಂಗ್ ಕ್ಲಿಪ್ ಇದ್ದರೆ ಅದ್ರದ್ದು ಕ್ಲಿಪ್ ಹಾಕ್ತೀನಿ, ನೋಡಿರುತ್ತೆ. ಸೊ ಇವಾಗೆಲ್ಲ ಒಳಗಡೆ ಇರೋ ಆರ್ಮರ್ಸ್ ಎಲ್ಲ ಬಿಡಿಸ್ಕೋತೀನಿ. ಇವಾಗ ಹಿಂಗೆ ಕೆಳಗಡೆ ಹಾಕ್ತೀನಿ. ಯಾವುದೇ ಕಾರಣಕ್ಕೂ ನೀವು ವಾಷಿಂಗ್ ಮಿಷಿನ್ ಅಂತೂ ಹಾಕಕ್ಕೆ ಹೋಗಬೇಡಿ. ಸೊ ಯಾಕಂದರೆ ಇಲ್ಲೆಲ್ಲ ಮೆಸ್ಸೆಲ್ಲ ಇರುತ್ತೆ. ಮೆಸ್ಸು ಹಾಳಾಗೋಯ್ತು ಅಂದರೆ ಸುಮ್ಮನೆ ಒಂದು 6,000 ಒಂದು 9,000 ಏನೋ ಜಾಕೆಟಿಗೆ ಕೊಟ್ಟಿರ್ತೀರ. ಸೊ ಹಾಳಾಗಿ ಹೋಗ್ಬಾರ್ದು ಅಂತ ಇಲ್ಲೆಲ್ಲ ಫುಲ್ ಕೊಚ್ಚಾಗೋಗಿರುತ್ತೆ. ಬ್ಯಾಡ್ಜಸ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ತೆಕ್ಕೊಂಡು ಆಮೇಲೆ ಇಲ್ಲೊಂದು ಬೈಲಿಂಗ್ ಕಡೆ ತೋರಿಸಿ ಒಂದು ಟಬ್ಬಲ್ಲಿ ನೀರು ಹಾಕ್ಕೊಂಡು ಜಸ್ಟ್ ನಾರ್ಮಲ್ ಯಾವುದಾದ್ರೂ ಬಟ್ಟೆ ಒಗೆಯೋ ಸೋಪು ಅದನ್ನ ಹಾಕ್ಕೊಂಡು ಅದೊಂದು 15 to 20 ಮಿನಿಟ್ಸ್ ನೆನೆಗೆ ಬಿಟ್ಬಿಟ್ಟೆ. ಇವಾಗೆಲ್ಲ ಆರ್ಮರ್ಸ್ ಎಲ್ಲ ಒಳಗಡೆ ಚೆಸ್ಟ್ ಗಾರ್ಡ್ ಎಲ್ಲ ತೆಕ್ಕೊತಾ ಇದ್ದೀವಿ. ಸೊ ಅಕಸ್ಮಾತ್ ನಿಮ್ಗೆ ಹಂಗೂ ಮರ್ತೋಯ್ತು ಅಂದರೆ ಒಂದು ಲೈನಲ್ಲಿ ಇಟ್ಕೊಂಬೇಡಿ, ಜೋಡಿಸ್ಕೊಂಡ್ರೆ ಈಸಿ ಆಗೋಗುತ್ತೆ ನಿಮಗೆ. ಹಿಂಗೆ ಜೋಡಿಸ್ಕೊಂಡ್ಬಿಟ್ರು ಆಗೋಯ್ತು. ಆಮೇಲೆ ಹಿಂದ್ಗಡೆ ಆರ್ಮರ್ ಬ್ಯಾಕ್ ರೇಸ್ದು ಒಂದಿರುತ್ತೆ, ಅದ್ರದ್ದು ತೆಕ್ಕೋಬೇಕು. ಹಾಂ ಹಿಂಗೆಲ್ಲಿರುತ್ತೆ. ಈ ರೈಡ್ಗೆ ಹೋಗೋದು, ಕೊಚ್ಚೆ ಪಿಚ್ಚೆ ಎಲ್ಲ ಆಡಿಸ್ಕೊಳ್ಳೋದು, ಹೋಗಿಯೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಸ್ನೇಹಿತರೆ. ಎಂಡ್ಯೂರೋ ಆಫ್ ರೋಡು, ಕೊಚ್ಚೆ ಆಫ್ ರೋಡು ನೀವುಗಳೇ ನೋಡಿರ್ತೀರ. ಓಕೆ, ಆಮೇಲೆ ಇಲ್ಲಿ ತೋಳಿಂದು ಇರುತ್ತೆ, ಇದೆಲ್ಲ ಬಿಚ್ಕೋಬೇಕು ಹೊರಗಡೆನೆ. ಈ ಲೇಯರ್ ಬಿಚ್ಕೊಂಡ್ಬಿಟ್ರೆ ನಿಮಗೆ ಎಷ್ಟೋ ದಿವಸ ಆಯಿತು ಸ್ನೇಹಿತರೆ ಇದ್ರದ್ದು ಗೇರ್ಸ್ ಎಲ್ಲ ಹೋಗಿದ್ದು. ಅದಕ್ಕೆ ಎಲ್ಲ ಕಚ್ಕೋತಾ ಇದೆ. ಇದು ತೋಳಿಂದು ಅಂದರೆ ಎಲ್ಬೋದು ಈ ಕಡೆ ಬರುತ್ತೆ ಅಲ್ಲ, ಅದು ಯಾವ ಕಡೆ ಲೆಫ್ಟ್ ಕಡೆ ಹಿಂಗೆ ಇಟ್ಕೊಂಡ್ಬಿಡಿ ಸ್ನೇಹಿತರೆ, ಗೊತ್ತಾಗುತ್ತೆ ಕ್ಲೀನಾಗಿ. ಸೊ ರೈಟಿಂದ ಹಿಂಗೆ ಹಾಕ್ಕೊಂಬಿಟ್ರೆ ಮುಗೀತು ಸದ್ಯಕ್ಕೆ. ಇವಾಗ ಇದ್ರದ್ದು ಏನೂ ಇಲ್ಲ. ಇವಾಗ ಸದ್ಯಕ್ಕೆ ಆರ್ಮರ್ಸ್ ಎಲ್ಲ ಇಲ್ಲೇ ತೆಗೆದುಬಿಟ್ಟಿದ್ದೀನಿ. ಸೊ ಪ್ಯಾಂಟೊಂದು ನೋಡಿ ಹೆಂಗಾಗಿದೆ ಕೇಸು, ಫುಲ್ ಸಿನ್ಸ್, ಕೊಚ್ಚೆ ಸಿನ್ಸ್. ಚೆನ್ನಾಗಿ ಝೂಮ್ ಮಾಡೋದು. ಒಗೆಯೋದಿರೋದು ಇವಾಗ ಆಟ. ಸೊ ಒಳಗಡೆ ಒಂದು ಥರ್ಮಲ್ ಇರುತ್ತೆ. ಸೊ ಅದನ್ನು ಬಿಚ್ಕೊಂಡು ಎಲ್ಲ ಬೆವರೆಲ್ಲ ಇರುತ್ತೆ. ಫುಲ್ ಕೊಚ್ಚಾಗೋಗಿದೆ ಎಲ್ಲನೂ. ಓಕೆ, ಎಲ್ಲ ತಕ್ಕೋಬೇಕು. ಈ ಕಡೆ ತೈಸ್ದು ಇರುತ್ತೆ. ಲೆಫ್ಟ್ ಥೈದು ಆರ್ಮರ್ ಇದು. ಸರಿ, ಹಿಂಗೆ ಕೆಳಗಡೆ ಇಟ್ಕೊಂಡ್ಬಿಟ್ರೆ ಎಲ್ಲೆಲ್ಲಿರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಚೂರು ಮೆತ್ತು ಹ್ಯಾಂಡಲ್ ಮಾಡೋಕ್ಕಿರಲ್ಲ. ಇಲ್ಲಾಂದರೆ
ಹೊಡೆದೋಗುತ್ತೆ, ಸರಿ ಹರಿದೋಗುತ್ತೆ. ಓಕೆ, ಇದು ನೀ ಪ್ಯಾಡು ಸ್ನೇಹಿತರೆ, ಮಂಡ್ಯ ಹತ್ರ ಬರುತ್ತಲ್ಲ ಅದು. ಸೊ ಹಿಂಗೆ ಲೈನಾಗಿ ಜೋಡಿಸ್ಕೊಂಡ್ಬಿಟ್ರೆ ಸ್ನೇಹಿತರೆ ನಿಮ್ಗೆ ಕ್ಲೀನಾಗಿ ಗೊತ್ತಾಗೋಗುತ್ತೆ ಯಾವ್ದು ಕಡೆ ಹಿಂಗೆ ಹಾಕಿದ್ರೆ ಈಸಿ ಆಗುತ್ತೆ ಅಂತ. ಓಕೆ, ಇದು ಹಿಂಗೆ ಉಲ್ಟ. ಓಕೆ, ಡನ್. ಸೊ ಇದನ್ನು ಒಗೆಯೋ ಸಮಯ, ಬನ್ನಿ ಮಗ. ಇದನ್ನು ಸೋಪಿನ ಪುಡಿ ಹಾಕ್ತಿದ್ದೀನಿ. ತುಂಬ ಗಲೀಜಿರೋದ್ರಿಂದ ಫುಲ್ ಹಾಕ್ಬಿಡ್ತೀನಿ ಜಾಗ. ಇವಾಗಲೇ ಬೇಡ, ಕಂಫರ್ಟ್ ಆಮೇಲೆ ಹಾಕೋಣ. ಓಕೆ, ಇದು ಆಮೇಲೆ ಒಂದ್ಸತಿ ಚೆಕ್ ಮಾಡ್ಕೊಂಬಿಡಿ. ಆಮೇಲೆ ಮಾಡಿಸಿದ್ರೆ ಅದು ಒದ್ದೆ ಆದರೆ ನಿಮಗೆ ನೆಕ್ಸ್ಟ್ ರೈಡ್ಗೆ ಯೂಸ್ ಮಾಡೋಕ್ಕಾಗೋದಿಲ್ಲ. ಓಕೆ, ಇದೆಲ್ಲ ಪ್ಯಾಂಟ್ ಥರ್ಮಲ್ಲು. ಇದು ಜಾಕೆಟ್ ಥರ್ಮಲ್ಲು ಸ್ನೇಹಿತರೆ. ಇದನ್ನು ಚೆನ್ನಾಗಿ ಸೋಕ್ ಆಗೋಕ್ಕೆ ಬಿಡಬೇಕು ಸ್ನೇಹಿತರೆ. ಒಂದು ಮಿನಿಮಮ್ ಒಂದು 20 ಮಿನಿಟ್ಸ್. ನಂದು ತುಂಬ ಗಲೀಜಾಗಿರೋದ್ರಿಂದ ನಾನೊಂದು ಹಾಫ್ ಆನ್ ಅವರ್ ಅಂತೂ ಬಿಡ್ತೀನಿ ಇವಾಗ. ಸೊ ಇದನ್ನು ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ಶುಭೋದಯ. ಸೊ ನೆನ್ನೆ ಎಲ್ಲ ನೆನೆಗೆ ಬಿಟ್ಟಿದ್ದೆ. ಸೊ ಇವತ್ತೇನಪ್ಪ ಅಂದರೆ ಇವತ್ತು ಪೂರಾ ಹಿಂಗೆ ವಾಶ್ ಮಾಡೋದು ಅನ್ನೋ ವಿಧಾನ ಕ್ಲೀನಾಗಿ ತೋರಿಸ್ಕೊಡ್ತೀನಿ. ಅಕಸ್ಮಾತ್ ನೆಕ್ಸ್ಟು ಈ ಥರ ಪೂರಾ ಡರ್ಟ್ ಆಗಿದ್ದಿದ್ರೆ ನಿಮ್ಮ ಜಾಕೆಟ್ಸ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಆಮೇಲೆ ಬೇಸ್ ಲೇಯರ್ಸ್ ಆಗಿರ್ಬೋದು, ಎಲ್ಲ ಇದೆಲ್ಲ ಒಳಗಡೆ ಏನೇನು ಥರ್ಮಲ್ಸ್ ಇರುತ್ತೋ ಎಲ್ಲ ತೆಗೆದ್ಬಿಟ್ಟು ಸೊ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ರೆ ಕ್ಲೀನಾಗಿ ಆಗೋಗುತ್ತೆ. ನೀರು ತುಂಬಿತು. ಸೊ ಯಾವುದಾದ್ರೂ ಒಂದು ಬ್ರಷ್ಷು ಕ್ಲೀನಾಗಿ ಹಿಂಗೆ ಮಾಡಿಕೊಂಡು ಸಾಫ್ಟಾಗಿ ಒಗಿಬೇಕು. ನಮ್ಮ ಹಳೆ ಬಟ್ಟೆ ಥರ ಹಾಕೊಂಡು ಹಿಂಗೆ ಉಜ್ಜಕ್ಕೆ ಹೋಗ್ಬಾರ್ದು. ಸೊ ಯಾಕಂದರೆ ಮಿಸ್ಸೆಲ್ಲ ಇರುತ್ತೆ, ಹಾಳಾಗಿ ಹೋಗ್ಬಾರ್ದು ಅಂತ ಮೇಲ್ಮೇಲೆ ಜಾಲಿಯಾಗಿ ಹಿಂಗೆ ಒಡ್ಸ್ಕೊಂಡ್ಬಿಟ್ರೆ ನೋಡಿ ಧೂಳು ಹೆಂಗೆ ಬರ್ತಾಯಿದೆ. ಕೊಚ್ಚೆ ನೀರು. ಜಾಸ್ತಿ ಡರ್ಟ್ ಆಗಿರೋ ಕಡೆ ಒಂಚೂರು ಲೈಟ್ ಪ್ರೆಷರ್ ಹಾಕ್ಬಿಟ್ಟು ಒಡಿಸ್ಬಿಟ್ರೆ, ಹಿಂಗೆ ಉಜ್ಜಿಬಿಟ್ರೆ ಮುಗೀತು ಸ್ನೇಹಿತರೆ ಅಲ್ಲಿಗೆ. ಸೊ ಆವಾಗ ನಿಮಗೆ ನೆಕ್ಸ್ಟ್ ರೈಡಿಗೆ ಕಂಫರ್ಟಬಲ್ ಆಗೋಗುತ್ತೆ. ಸೊ ಈ ರೈಡ್ ಅಪ್ಕಮಿಂಗ್ ರೈಡ್ ಬಂದು ನಮ್ಮದು ಕೂರ್ಗ್ ಕಡೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಇವೆಲ್ಲ ಇಷ್ಟೊಂದು ಪ್ರಿಪ್ರೇಷನ್ಸ್ ಅಲ್ಲ. ನಾನು ನನಗೆ ಎಲ್ಲೆಲ್ಲಿ ಜಾಸ್ತಿ ಗಲೀಜಾಗಿದೆ ಅಲ್ಲೆಲ್ಲ ಕಡೆ ಫೋಕಸ್ ಮಾಡಬೇಕು. ಒಂಚೂರು ಪ್ರೆಷರ್ ಹಾಕ್ಬಿಟ್ಟು ಉಜ್ಜಿದ್ರೆ ನೋಡಿ ಇಲ್ಲಿ ಗಲೀಜಾಗಿದೆ, ಈ ತೋಳ ಹತ್ರ ಎಲ್ಲ. ಮಗ ಹಂಗೆ ಝೂಮ್ ಮಾಡಿದ್ವಿ, ಹಂಗೆ ಹತ್ರ ತುಂಬ. ಹಾಂ, ಅಷ್ಟೇ. ಬೇಕಿದ್ದಾಗ ಚೆನ್ನಾಗಿ ಒಡ್ಸ್ಕೊಂಡ್ಬಿಟ್ರೆ ಮುಗೀತು. ನೆಕ್ಸ್ಟ್ ಚೇಂಜ್ ಮಾಡ್ತಾಯಿದ್ದೀನಿ ಗೇರ್ಸು. ಸೊ ನೋಡೋಣ, ಬೇರೆ ಯಾವುದಾದ್ರೂ ನೋಡ್ಬಿಟ್ಟು ಇದನ್ನು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದರೆ ಇದನ್ನು ಗೀವೆ ಮಾಡಿಬಿಡೋಣ ಅಂತ ಇದ್ದೀನಿ. ನನ್ನ ಹಳೆ ಫಾಲೋವರ್ಸ್ಗೆ, ಅಂದರೆ ಪಾಪ ಯಾರಿಗಾರು ಇಲ್ಲದೇ ಇರೋ ಟೈಮಲ್ಲಿ ಸ್ಟಾರ್ಟಪ್ಪು ಬಿಗಿನರ್ಸ್ ಅಂದಾಗ ಏನೇನು ತೊಗೊಬೇಕು ಅಂತ ಎಲ್ಲ ನಮ್ಮ ಮೆಸೇಜ್ ಮಾಡ್ತಾ ಇರ್ತಾರೆ, ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಎಲ್ಲರೂ. ಪಾಪ ಅವ್ರಗಳಿಗೆ ನಮ್ಮ ಮಣ್ತಮ್ಮದಿರಿಗೆ ಕೊಟ್ಬಿಡೋಣ, ಜಾಲಿಯಾಗಿ ಓಡಾಡ್ಸ್ಕೊಂಡ್ರಪ್ಪ, ಎಲ್ಲಿ ಬೇಕಾದ್ರೂ ರೈಡ್ ಮಾಡಿರಿ, ಬಟ್ ಸೇಫಾಗಿ ರೈಡ್ ಮಾಡಿರಿ ಅಷ್ಟೇ. ಏನೇ ಇದ್ರೂ ಗೇರ್ಸ್ ಹಾಕ್ಕೊಂಡು, ಹೆಲ್ಮೆಟ್ ಹಾಕ್ಕೊಂಡು, ಏನೇನಿಲ್ಲ ನಿಮ್ಮದು ಇದನ್ನು ಹಾಕ್ಕೊಂಡು ಮಾಡಾಯಿತು. ಅಂದರೆ ಇವಾಗ ಕಂಫರ್ಟ್ ಆಗ್ತಾಯಿದ್ದೀನಿ ಇದಕ್ಕೆ.
ನಾರ್ಮಲಾಗಿ 1.5 ಕ್ಯಾಪ್ ಹಾಕ್ಕೊಳ್ಳಿ ಸಾಕು. 1.5 2 ಕ್ಯಾಪೇ ಹಾಕೊಂಬಿಡಿ. ಓಕೆ, ಸೊ ಗಮ್ ಅಂತ ಇರುತ್ತೆ. ಇದನ್ನು ತಗೊಂಡು ಅಜ್ಜಿ ನೀರು ಹಾಕ್ಬಿಟ್ಟು ಸೊ ಸ್ನೇಹಿತರೆ, ಆ್ಯಕ್ಚುಲ್ ಟಾಸ್ಕ್ ಇರೋದು ಇವಾಗಲೇ. ಬನ್ನಿ ಮುಂದೆ ಝೂಮ್ ಮಾಡಂಗೆ ಹೆಂಗೆ ಗಲೀಜಾಗಿದೆ ನೋಡಿ. ಇಲ್ಲೆಲ್ಲ ತೊಡೆ ಹತ್ರ, ಮಂಡಿ ಹತ್ರ, ಆಮೇಲೆ ಇಲ್ಲಿ ಈರ್ತಾ ಇದ್ರೆ ಈ 8 ಗಂಟೆ ಕಾಲೇಜು ಹೋಗಿತಾ ಕೂತಿದ್ದೀನಿ ನಾನು. ಓಕೆ, ಹಂಗೆ ಹಿಂದೇನು ತೋರಿಸ್ಬೇಡಪ್ಪ. ಕುಂಡಿ ಮೇನಾಗಿ ಹೋಗಿದೆ, ಏನು ಮಾಡೋಕ್ಕಾಗಲ್ಲ, ಹೋಗಿಲೇಬೇಕು. ಆಫ್ ರೋಡು ಅಂದರೆ ಮಾಡಬೇಕು. ಅಪ್ಪ ನೀನು ಇಲ್ಲಿಗೆ ಚೆಂಡು ಉದುರು ಹೋಗ್ತೇನೆ. ಜಸ್ಟ್ ಇದೂ ಅಷ್ಟೇ ಸ್ನೇಹಿತರೆ, ಜೋರಾಗಿ ಏನು ಉಜ್ಜಕ್ಕೆ ಹೋಗ್ಬೋದು. ಜಸ್ಟ್ ನಾರ್ಮಲಾಗಿ ಇಲ್ಲೂ ಅಷ್ಟೇ ಮೇಲ್ಗಡೆನೆ ಒಂಚೂರು ಮೇಲ್ಗಡೆ ಸ್ವಲ್ಪ ಪ್ರೆಷರ್ ಕೊಟ್ಟು ಉಜ್ಜಿದ್ರೆ ಚೆನ್ನಾಗಾಗತ್ತೆ. ಇಷ್ಟು ನಾರ್ಮಲ್ ಪ್ರೆಷರ್ ಕೊಟ್ಬಿಟ್ಟು ಉಜ್ಜಿದ್ರೆ ಕ್ಲೀನಾಗಿ ಆಗುತ್ತೆ. ಯಾಕಂದರೆ ತುಂಬ ಗಲೀಜು ಕೂತ್ಕೊಂಡಿದೆ ಕೊಚ್ಚೆ ನೀರು. ಯಾಕಂದರೆ ಹೋಗೋದು ಸಿಕ್ಕಾಬಡೆ ಕಷ್ಟ. ಯಾಕಂದರೆ ಮೆಶ್ ಎಲ್ಲ ಇರುತ್ತಲ್ಲ, ಮೆಶ್ ಒಳಗಡೆ ಎಲ್ಲ ಅಂಟ್ಕೊಂಬಿಟ್ಟಿರುತ್ತೆ. ಜಸ್ಟಲ್ಲಿ ನಮ್ಮದೆಲ್ಲ ಜ್ಯೂಸ್ ಎಲ್ಲ ಇಲ್ದೋಗಿರುತ್ತೆ. ನೆಕ್ಸ್ಟ್ ಜ್ಯೂಸ್ ತರ್ಸ್ಕೊಬೇಕು ಅಂದರೆ ಏನು ಮಾಡ್ಬೇಕು ಹೇಳಿ? ಸಾಟರ್ಡೆ ಸಂಡೇ ರೈಡ್ ಹೋಗ್ಬೇಕು. ಮಂಡಿ ಜಸ್ಟಲ್ಲಿ ಸ್ನೇಹಿತರೆ ಸೊಂಟ ಎಲ್ಲ ಬಿದೋಗಿದೆ. ಇಲ್ಲೆಲ್ಲ ನೋಡಿ ಹೆಂಗೆ ಗಲೀಜಾಗಿದೆ ಹೇಳಿ. ಈಗ ಆಫ್ ರೋಡ್ ಸೀನ್ಸು, ಅಯ್ಯೋ ಆಫ್ ರೋಡು ಗಾಡಿ ಮುಚ್ಚಿರೋರಿಗೆ ಎಲ್ಲ ನಾವೇ ಉಜ್ಬೇಕು. ಏನು ಹೇಳಿ, ಇನ್ನೂ ಕೊಳೆ ಬಿಟ್ಕೊತಾ ಇದೆ ನೋಡಿ ಮಗ. ಇಲ್ಲಿ ಕ್ಯಾಮ್ರಾಮನ್ ಭರತ್ ಅವ್ರಿಗೆ ಧನ್ಯವಾದಗಳು. ಸ್ನೇಹಿತರೆ, ಜಾಕೆಟ್ ಒಗ್ದಿದ್ದಾಯಿತು ಮತ್ತು ಪ್ಯಾಂಟ್ ಒಗ್ದಿದ್ದಾಯಿತು. ಇವಾಗ ಬೇಸ್ ಲೇಯರ್ ಜಾಕೆಟ್ ಅಂತಾರೋ ಇಲ್ಲ ಬರೀ ಬೇಸ್ ಲೇಯರ್ ಅಂತಾರೋ. ಬೇಸ್ ಲೇಯರೇ ಇದು. ಜಸ್ಟ್ ನಾರ್ಮಲಾಗಿ ಒಕ್ಕೊಂಬಿಟ್ರೆ ಹೋಗಿತ್ತು. ಯಾಕಂದರೆ ಒಳಗಡೆ ಇರೋದು ಇದೊಂದೇ. ಯಾಕಂದರೆ ಇಲ್ಲೆಲ್ಲ ಅಂಡರ್ ಆರ್ಮ್ಸ್ ಹತ್ರ ಎಲ್ಲ ಗಬ್ಬಡಿತಾರೆ. ಒಂದು 2-3 ಸತಿ ಹಿಂಗೆ ಅಂದ್ಕೊಂಡು ಹಿಂಗೆ ಕ್ಲೀನಾಗಿ ಒಕ್ಕೊಂಬಿಟ್ರೆ ಘಮ ಕಂಫರ್ಟ್ ಹಾಕ್ಕೊಂಡು ಹೋಗಿಬಿಟ್ರೆ. ಸ್ನೇಹಿತರೆ, ಬೇಸ್ ಲೇಯರು ಜಾಕೆಟ್ ಒಗ್ದಿದ್ದಾಯಿತು. ಒಳಗಡೆ ಇದ್ದಿದ್ದು ಇದು ಒಂದು ಸ್ವಲ್ಪ ಗಲೀಜಾಗಿದೆ, ಲೈಟಾಗಿ ಕೊಳೆ ಬರ್ತಾ ಇದೆ, ನೋಡ್ಬೋದು ಅಲ್ಲಿ. ಹೆಂಗೆ ಬರ್ತದೆ ಕೊಳೆ ನೀನಿಂದೆ ಆರಿಸ್ಕೋತೀಯ. ಸ್ನೇಹಿತರೆ, ಇದು ಒಳಗಡೆ ಇನ್ನೊಂದು ಬೇಸ್ ಲೇಯರ್ ಬರುತ್ತೆ. ಜಸ್ಟ್ ನಾರ್ಮಲಿ ಇದು ಜಾಕೆಟ್ಸ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಇದು ಹಾಕ್ತೀವಲ್ಲ, ಹಾಕೋಕ್ಕಿಂತ ಮುಂಚೆ ಇದನ್ನು ರೇನಾಕ್ಸ್ದು ಇದು ಸಿಗುತ್ತೆ ನಿಮ್ಮಲ್ಲಿ. ಸೊ ದಟ್ ಅಲ್ಲಿ ವಿಸಿಟ್ ಮಾಡಿದ್ರೆ ಅಲ್ಲಿ ಕೊಡ್ತಾರೆ. ನಾರ್ಮಲಾಗಿ ಜಸ್ಟ್ ಹಿಂಗೆ ಒಕ್ಕೊಳ್ಳೋದು ಬೇಡ, ಇದು ಜಸ್ಟ್ ಕಸ್ಕೊಂಡ್ಬಿಟ್ರೆ ಸಾಕು. ಏನೋ ನಮ್ಮ ಸಮಾಧಾನಕ್ಕೆ ಹಿಂಗೆ ಮಾಡ್ಕೊಂಬಿಟ್ರೆ ಮುಗಿತಷ್ಟೇ. ಇದೇನು ಅಷ್ಟೊಂದು ಏನು ಗಲೀಜು ಇರೋದಿಲ್ಲ. ಯಾಕಂದರೆ ಯೂಶಲಿ ಇದೇ ಫಸ್ಟ್ ಒಂದು ಸ್ವಲ್ಪ ಹಿಂಗೆ ಮಾಡ್ಕೊಂಬಿಟ್ರೆ. ಸೊ ಸ್ನೇಹಿತರೆ, ಎಲ್ಲ ಮುಗೀತು. ಫೈನಲ್ಲಾಗೆ ಹೆಲ್ಮೆಟ್ ಬ್ಯಾಗ್ ಒಗಿತಾ ಇದ್ದೀನಿ. ಎಲ್ಲ ಜ್ಯೂಸೆಲ್ಲ ಇಲ್ಲೋಗಿದೆ ಸ್ನೇಹಿತರೆ. ಒಂದು ಜ್ಯೂಸ್ ಪ್ಲೇಸ್. ಓಕೆ, ಎಲ್ಲ ಒಗೆದುಬಿಟ್ಟು ಏನಿಲ್ಲ, ಅಷ್ಟೊಂದೇನು ಗಲೀಜಿಲ್ಲ. ನಾರ್ಮಲಾಗಿ ಅಲ್ಲಿ ಇಲ್ಲಿ ಹೆಲ್ಮೆಟ್ ಸ್ಕ್ರ್ಯಾಚ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಳಗಡೆ ಆಗಿ ಇಟ್ಬಿಟ್ಟಿರ್ತೀವಿ. ಅದ್ರಲ್ಲಿ ಧೂಳು ಕೂಳು ಎಲ್ಲ ಇರುತ್ತೆ. ನೋಡಿ ಇಲ್ಲೇ ಕಾಣಿಸ್ತಲ್ಲ. ಓಕೆ, ಇಲ್ಲಿಗೆ ನನ್ನ ವೀಡಿಯೋನ
ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ದಟ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೌದು, ನೋ ಪ್ರಾಬ್ಲಮ್, ಓಕೆನಾ. ಕಮೆಂಟ್ಸಲ್ಲಿ ಏನಾದರೂ ಒಂದು ಕಮೆಂಟ್ಸ್ ಕೊಡ್ತಾಯಿರಿ. ಸೊ ದಟ್ ನಮಗದು ಮೋಟಿವೇಶ್ನಲ್ಲು. ಏನಾದರೂ ಒಂದು ಕಮೆಂಟ್ ಸಿಕ್ಕಿದ್ರೆ ನೆಕ್ಸ್ಟ್ ಏನಾದರೂ ಮಾಡ್ಬೋದಲ್ಲ ಅಂತ ಒಂದು ಪ್ರೋತ್ಸಾಹ ಮತ್ತು ಇನ್ನೊಂದು ಎನರ್ಜಿ ಬರುತ್ತೆ. ಓಕೆ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಸಿ. ನಿಮ್ಮ ಫ್ರೆಂಡ್ಸ್ಗೆ ಹೊಸೊಬ್ಬರು ಯಾರು ಇದ್ದರೆ ನೋಡಿ ಮಗ ಹಿಂಗೆ ಮಾಡ್ತಾಯಿದ್ದಾರೆ, ಕನ್ನಡಿಗರ ಕಂಟೆಂಟ್ಸ್ನ ಆದಷ್ಟು ಬೆಳೆಸೋಕ್ಕೆ ನೀವು ಪ್ರೋತ್ಸಾಹ ಮಾಡಿ. ನಾವು ಪ್ರೋತ್ಸಾಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತರೋಕ್ಕೆ ಸುಸ್ತಾಗ್ತಾಯಿದೆ. ಓಕೆ ಸ್ನೇಹಿತರೆ, ಓಕೆ, ಟೇಕ್ ಕೇರ್, ಬೈ ಬೈ, ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.